ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ಇವತ್ತು ವಿಶೇಷವಾಗಿ ನಿಮಗೆಲ್ಲರಿಗೂ ಸತ್ಯಾಂಶ ನಿಜಾಂಶ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಿಧಾನಸೌಧದ ಮುಂಭಾಗದಲ್ಲಿದ್ದೀನಿ. ನಿಮಗೆ ಲೆಟ್ರ್ ತೋರಿಸ್ತೀನಿ. ನೀವೆಲ್ಲರಿಗೂ ಗೊತ್ತಾಗಬೇಕು. ನಿಮಗೆ ಹೌದಾ, ಇದು ಹೇಗೆ, ಇದು ಹೆಂಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಿಮಗೆ ಯಾವಾಗ ಕಾನೂನಿನ ಅರಿವು ಬರುತ್ತೋ ಅವತ್ತು ನೀವೇನು ಮಾಡ್ತೀರ, ಅವತ್ತು ನಮ್ಮ ಕರ್ನಾಟಕದಲ್ಲಿರುವ ವಿಶೇಷಚೇತನ ಉದ್ಧಾರ ಆಗ್ತಾರೆ. ನಾನು ತೋರಿಸ್ತೀನಿ ನಿಮಗೆ, ನೀವು ಕ್ಲೀನಾಗಿ ಓದ್ಕೊಳ್ಬೋದು. ಅಂಗವಿಕಲ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ನಾನು ಅವ್ರಿಗೆ ಪೋಸ್ಟ್ ಮಾಡ್ತೀನಿ. ವಿಷಯಗಳನ್ನೆಲ್ಲ ಅವ್ರು ಹೇಳ್ತಾರೆ, ಸಂಪೂರ್ಣವಾಗಿ ಅವ್ರು ಹೇಳ್ತಾರೆ. ನಾನು ವಿಷಯಕ್ಕೆ ನೇರವಾಗಿ ಬಂದುಬಿಡ್ತೀನಿ. ನಾನು ಮಾನ್ಯ ಶ್ರೀಯುತ ಡಾಕ್ಟರ್ ಶಾಲಿನಿ ರಿಜಿನ್ಶ್ ಅವ್ರಿಗೆ ಇವತ್ತು ಒಂದು ಪತ್ರ ಕೊಟ್ಟಿದ್ದೀನಿ. ಅದನ್ನು ವಿವರಣವಾಗಿ ಕ್ಲೀನಾಗಿ ಅಡ್ರೆಸ್ ಮಾತ್ರ ತೋರಿಸ್ತೀನಿ ನಿಮಗೆ. ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವರದಿಯಾಗುತ್ತೆ. ಈ ರೀತಿ ನಾನು ಹೋಗಿದ್ದೆ ಡಾಕ್ಟರ್ ಶಾಲಿನಿ ರಿಜಿನ್ಶ್ ಮೇಡಮ್ ಹತ್ರ. ಅವರಿರಲಿಲ್ಲ, ಆಪ್ತ ಕಾರ್ಯದರ್ಶಿಯವ್ರ ಹತ್ರ ಕೂತು ಅವ್ರ ಹತ್ರ ಮಾತಾಡಿದೆ ನಾನು. ತುಂಬ ಚೆನ್ನಾಗಿ ಅವರು ವಿಕಲಚೇತನರಿಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಆಯಿತು, ಯಾರಿಗಪ್ಪ ಇಷ್ಟೊಂದು ಲೆಟ್ರ್ಗಳು ಬಂದಿತ್ತಲ್ಲ, ಈಗ ಯಾಕೆ ಉತ್ತರನೇ ಸಿಗ್ತಾ ಇಲ್ವ? ಇಲ್ಲ ಸರ್, ಇದುವರೆಗೂ ನನಗೆ ಉತ್ತರನೇ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ತಮ್ಮ ಮುಂದೆ ನಾನು ಬರ್ತಾಯಿದ್ದೀನಿ. ಮೇಡಮ್ ಪಕ್ಕದಲ್ಲೇ ಇರ್ತಾರೆ, ಅವರೇ ಮೇಯ್ನ್ ಅಲ್ಲಿ ಇರೋರು. ಆಯಿತು, ನಂಬರ್ ಕೊಡು, ಯಾರು ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ರಾಜ್ಯ ಆಯುಕ್ತವರು ದಾಸೋ ಸೂರ್ಯವಂಶಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅವರು ಯಾವ ಇಲಾಖೆ ಅಂತ ಕೇಳಿದ್ರು. ಸರ್, ನಮ್ಮ ರಾಜ್ಯ ಆಯುಕ್ತವರು ವಿಕಲಚೇತನರಿಗೆ ಅಂತ ಹೇಳಿದೆ. ನೇರವಾಗಿ ನಾನು ಹೇಳ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅಂತ. ಅವ್ರು ಹೇಳಿದ್ರು, ಏನಮ್ಮ ಯಾರಮ್ಮ ಇದು ಅಂತ ಪಕ್ಕದಲ್ಲಿ ಕೇಳಿದ್ರು. ಸರ್, ಅವರು ವಿಕಲಚೇತನ ಆದರೆ BB ಟವರಲ್ಲಿ ಬರ್ತಾರೆ, ರಾಘವೇಂದ್ರ ಟಿ ಅಂತ ಬರ್ತಾರೆ, ಅವರು ನಿರ್ದೇಶಕರು ಸರ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ರಾಘವೇಂದ್ರ ಟಿ ಅಂತ ಬರ್ತಾರೆ, ನಿರ್ದೇಶಕರು ಅವರು ಅಂತಾರೆ. ನೋಡಪ್ಪ, ರಾಘವೇಂದ್ರ ಟೀನಾ? ಇಲ್ಲ ಸರ್, ಅವರು ಸಮಸ್ಯೆನೇ ಇಲ್ಲ, ರಾಜ್ಯ ಆಯುಕ್ತರು ಅಂತ ಹೇಳ್ತೀನಿ. ಮತ್ತೆ ಹೇಳ್ತೀನಿ, ಇಲ್ಲ ರಾಜ್ಯ ಆಯುಕ್ತರು ಅಂತ ಆ ಥರ ಯಾರೂ ಇಲ್ಲ ಅಂದ್ಬಿಡ್ತಾರೆ ಅವರು. ನೋಡಿ, ರಾಜ್ಯ ಆಯುಕ್ತರು ಯಾರು ಅಂತಲೇ ಗೊತ್ತಿಲ್ಲ ಅಂದ್ಬಿಡ್ತಾರೆ ಅವರು. ಆಮೇಲೆ ನಾನೇನು ಮಾಡ್ತೀನಿ, ಇದನ್ನು ತೋರಿಸ್ತೀನಿ ನಾನು. ಇದನ್ನು ತೋರಿಸಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಹೌದಾ, ಅದು ಬೇರೆ ಇದೆಯಾ ಅಂದ್ರೆ, ಹೌದು ಸರ್, ಯಾರು ಅವರು, ಅವ್ರ ನಂಬರ್ ಕೊಡ್ತೀಯಾ ಅಂದ್ರೆ ಕೊಟ್ಬಿಟ್ಟೆ. ನಾನು ಕೊಟ್ಟ ತಕ್ಷಣ ಫೋನ್ ಮಾಡಿದ್ರು. ಫೋನ್ ಮಾಡಿ ನಮ್ಮ ಮಾನ್ಯ ಡಾಕ್ಟರ್ ಶಾಲಿನಿ ರಿಜಿನ್ಶ್ ಮೇಡಮ್ ಹತ್ರ ಇದ್ದಾರಲ್ಲ, ಅವರು ಮಾತಾಡಿದ್ರು. ಅವ್ರು ಕೇಳಿದ್ರು, ಹೌದು ನಾನೇ ಅಂತ ಹೇಳ್ತಾರೆ. ಖಡಕ್ಕಾಗಿ ಒಂದು ಮಾತು ಹೇಳಿದ್ರು ಅವರು, ತುಂಬ ಅದ್ಭುತವಾದ ಮಾತು. ಒಂದು ಕೆಲಸ ಆದರೆ ಮಾಡಿಕೊಡು, ಇಲ್ಲಾಂದರೆ ಏನಾದರೂ ಒಂದು ಉತ್ತರ ಕೊಡು ಅವ್ರಿಗೆ ಅಂತ ಹೇಳ್ತಾರೆ ಅವರು. ನಾನು ಕಳಿಸ್ತೀನಿ, ಯೇಸುನಾಥನ್ ಅಂತ ಶಾಂತಿನಗರದಿಂದ. ಕೆಲಸ ಮಾಡಿದ್ರೆ ಮಾಡಿಕೊಡು, ಇಲ್ಲಾಂದರೆ ಇಷ್ಟೊಂದು ಲೆಟ್ರ್ಗಳು ಹೆಂಗೆ, ಇದು ಸುಮ್ಮನೆ ಹೆಂಗೆ ಉತ್ತರ ಕೊಡಲ್ವಾ ಅಂತ ಅವರು ತುಂಬ ಖಾರವಾಗಿ ಮಾತಾಡ್ತಾರೆ ದಾಸೋ ಸೂರ್ಯವಂಶಿಗೆ. ನೋಡಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಮಾನ್ಯ ವಿಧಾನಸೌಧದಲ್ಲಿರುವ ಡಾಕ್ಟರ್ ಶಾಲಿನಿ ರಿಜಿನ್ಶ್ ಮೇಡಮ್ಗೆ ದಾಸೋ ಸೂರ್ಯವಂಶಿ ಗೊತ್ತಿಲ್ಲ ಅಂದರೆ ಇನ್ನು ನಮ್ಮ ರಾಜ್ಯದಲ್ಲಿ ಯಾರು ಗೊತ್ತಿರುತ್ತೆ? ಯಾರಿಗೆ ಗೊತ್ತಿರಬೇಕಲ್ವ?
ಈಗ ಸಡನ್ಲಿ ರಾಜ್ಯ ಆಯುಕ್ತರು ದಾಸೋ ಸೂರ್ಯವಂಶಿ ಅಂದ್ರೆ ಯಾರು ಅಂತ ಕೇಳ್ತಾರೆ. ಅವರು 2-3 ಬಾರಿ ಹೇಳಿದ್ರು, ಇಲ್ಲ ನಿಮಗೆ ಇಲಾಖೆ ಇರೋದು ವಿ ವಿ ಟವರ್ ಅಲ್ಲಪ್ಪ, ಅವರು ನಿರ್ದೇಶಕರು ಅಂತ ಹೇಳ್ತಾರೆ. ಇಲ್ಲ, ನಿರ್ದೇಶಕರಿಗೆ ಸಂಬಂಧ ಇಲ್ಲ ನನಗೆ, ಇದು ದಾಸು ಸೂರ್ಯವಂಶಿ ಕಡೆಯಿಂದನೇ ನನಗೆ ಇಷ್ಟೊಂದು ಸತಾಯಿಸ್ಬಿಟ್ಟಿದ್ದಾರೆ, ಈ ಥರ ಎಲ್ಲ, ಇದಕ್ಕೆ ನೀವು ಉತ್ತರ ಕೊಡಲೇಬೇಕು ಅಂತ ಹೇಳ್ತೀನಿ ನಾನು. ಆವಾಗ ಅವರು ಖಡಕ್ಕಾಗಿ ಅವ್ರಿಗೆ ಹೇಳ್ತಾರೆ ಫೋನಲ್ಲಿ, ಆಯ್ತಪ್ಪ ನೀನು ಹೋಗು ಅಂತ ಹೇಳ್ತಾರೆ. ನಾನು ಹೇಳಿದೆ, ಇನ್ನೂ 15 ದಿವಸ ಒಳಗಡೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ. ಈಗ ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ವಿರುದ್ಧವಾಗಿ ನಾನು ಕೇಸ್ ದಾಖಲೆ ಮಾಡ್ತಾಯಿದ್ದೀನಿ. ಮಾನ್ಯ ಲೋಕಾಯುಕ್ತದವರು ಅವರ ಪಾರ್ಟಿ ಮಾಡ್ತಾಯಿದ್ದೀನಿ ನಾನು. ಅವ್ರ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ದಾಸು ಸೂರ್ಯವಂಶಿ. ಉತ್ತರ ಕೊಡಬೇಕು ನನಗೆ, ಯಾಕಂದರೆ ಖಡಕ್ಕಾಗಿ ನಾನು ಎಲ್ಲ ದಾಖಲೆಗಳು ಇಟ್ಕೊಂಡೇ ಮಾತಾಡ್ತಾ ಇರೋದು. ನೀವು ಅಷ್ಟೇ ಪ್ರತಿಯೊಬ್ಬರು ದಾಖಲೆ ಇಟ್ಕೊಳ್ಬೇಕು, ಮತ್ತು ನಿಮಗೆ ಕಾನೂನಿನ ಅರಿವು ಗೊತ್ತಾಗಬೇಕು. ವಿಕಲಚೇತನ ನೋಡಿ, ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಬಂದು ಹೋರಾಟ ಮಾಡ್ತಾರೆ. ಅವರ ವೈಯಕ್ತಿಕ ನಾನು ಹೇಳೋದಿಲ್ಲ. ಏನಕ್ಕೆ ಹೋರಾಟ ಮಾಡಬೇಕು? ಕಾನೂನು ಹೋರಾಟ ಮಾಡಬೇಕ್ರಿ. ಸುಮ್ಮನೆ ಅಲ್ಲಿ ಬರೋದು, ಒಂದು 10 ಜನ ಕೂತ್ಕೊಳ್ಳೋದು, ಮನವಿ ಕೊಡೋದಲ್ಲ. ಅದ್ರ ಬಗ್ಗೆ ಮನವಿ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ನಾನು ಇನ್ನೊಂದು ಮನವಿ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಅದು ನಿಜವಾದ ಸಾರಾಂಶ ಏನು, ಯಾಕೆ ವಿಕಲಚೇತರಿಗೆ ಇದಾಗ್ತಾ ಇಲ್ಲ ಅಂತ ನಾನು ಬೇರೆ ವೀಡಿಯೋ ಮಾಡ್ತೀನಿ. ಇಷ್ಟು ನಡೆದಿರುವ ಘಟನೆ. ನಾನು ಈಗಲೂ ವಿಧಾನಸೌಧದ ಒಳಗಡೆನೇ ಇದ್ದೀನಿ, ಕೂತ್ಕೊಂಡು ಮಾತಾಡ್ತಿದ್ದೀನಿ. ನೋಡಿ, ತೋರಿಸ್ತೀನಿ, ಮುಂದುಗಡೆನೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡೋದಿಷ್ಟೇ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ವಿಧಾನಸೌಧದ ಒಳಗಡೆ ನೀವು ಬಂದಾಗ ಮಾತ್ರ ನಿಮಗೆ ಸತ್ಯಾಂಶ ಗೊತ್ತಾಗ್ತದೆ. ಇಲ್ಲಾಂದರೆ ನೀವು ಎಲ್ಲೋ ಲೆಟ್ರ್ ಕೂತ್ಕೊಂಡು ಒಂದು 10 ಜನ ಹೋರಾಟ ಮಾಡಿಕೊಂಡು ನನಗೆ ಅದು ಕೊಡಿ, ಇದು ಕೊಡಿ, ಮಣ್ಣು ಕೊಡಿ, ಮಸಿ ಕೊಡಿ ಅಂದರೆ ನಡೆಯೋದಿಲ್ಲ. ವಿಕಲಚೇತನ ಏನೇ ಹೋರಾಟ ಮಾಡಿರಿ ನೀವು, ಫ್ರೀಡಮ್ ಪಾರ್ಕಲ್ಲ, ನೀವು ಎಲ್ಲೇ ಹೋರಾಟ ಮಾಡಿ ನಿಮಗೆ ಸಿಗೋದಿಲ್ಲ. ಪ್ರತಿಯೊಂದು ನಂತರ ದಾಖಲೆ ತಗೊಳ್ಳಿ, ಸ್ವಲ್ಪ ಲೇಟ್ ಆಗುತ್ತೆ, ಪಕ್ಕಾ ಆಗುತ್ತೆ. ಡೈರೆಕ್ಟಾಗಿ ನೀವೇ ಕೊಡಿ ಸರ್ಕಾರಕ್ಕೆ, ಯಾಕೆ ಆಗೋದಿಲ್ಲ? ನೀವೇ ಯಾಕ್ರಿ ನಿರ್ದೇಶಕರು ಮತ್ತು ರಾಜ್ಯ ಆಯುಕ್ತರು ಸಂಬಂಧಪಟ್ಟವ್ರನ್ನ ಕರೆಸಿ ಅವ್ರಿಗೆ ಮನವಿ ಸೆಕೆಂಡ್ ಪಾರ್ಟಿಗಳನ್ನ ಯಾಕೆ ಹಿಡಿತೀರಿ? ನೀವು ಸೆಕೆಂಡ್ ಹ್ಯಾಂಡ್ ಪಾರ್ಟಿಗಳನ್ನ ಯಾಕೆ ಹಿಡಿತೀರಿ ಅಂತ ನಾನು ಕೇಳೋದು. ನಿಮಗೆ ಬೇಕಾದರೆ ನೇರವಾಗಿ ನೀವೇ ಬಂದು ವಿಧಾನಸೌಧಕ್ಕೆ ಲೆಟ್ರ್ ಕೊಡಿ, ಖಂಡಿತವಾಗಿ ನೆರವೇರುತ್ತೆ. ನೀವು ಇಷ್ಟು ಹೋರಾಟ ಮಾಡೋದ್ರಿಂದ ನಿಮಗೆ ಸಿಗೋದಿಲ್ಲ. ಏನಂದರೆ ನೀವು ಸೆಕೆಂಡ್ ಪಾರ್ಟಿಗಳನ್ನ ಯಾಕೆ ಹಿಡಿತೀರ? ಅವರು ನಿರ್ದೇಶಕರು ಅವರು ಇವ್ರ ಹತ್ರ ಅದು ಬೇರೆ ವಿಷಯ. ನಾನು ಅದು ವೀಡಿಯೋ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗ ಇದು ವರದಿ ಆಗುತ್ತೆ. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ವರದಿ ಆಗುತ್ತೆ. ಅದು ಸಂಬಂಧಪಟ್ಟದ್ದೆಲ್ಲ ಪೋಸ್ಟಲ್ಲಿ ಅವರೇ ಮಾಡ್ತಾರೆ, ಅವರು ಸಂಪೂರ್ಣವಾಗಿ ವರದಿ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಅಂತರಾಳ ಯೂಟ್ಯೂಬ್ ಚಾನಲನ್ನು ಮನವಿ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಜಾಗೃತಿ ಮೂಡಿಸೋಕ್ಕೆ, ವಿಶೇಷ ಚೇತನರಿಗೆ ಅರಿವು ಮೂಡಿಸುವ ಬಗ್ಗೆ ನೀವು ಒಂದು ವಿಡಿಯೋನ ಪ್ರಸಾರ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದ. ಶುಭ.